ಇತ್ತೀಚೆಗೆ ಫುಲ್ಲು ವೈರಲ್ಲು ಟ್ರೆಂಡಲ್ಲಿರುವಂಥ ಒಬ್ಬರು ಸೆಲೆಬ್ರಿಟಿ ಅಂದರೆ ಅದು ಡಿ ಬಾಸ್ ಅವರು, ದರ್ಶನ್ ಅವರು. ರೀಸೆಂಟಾಗಿ ಅವ್ರದ್ದು ಸಾಂಗ್ ಕೂಡ ರಿಲೀಸ್ ಆಯಿತು, ಇದ್ದರೆ ನೆಮ್ಮದಿಯಾಗಿರಬೇಕು ಅಂತ. ಆದರೆ ದರ್ಶನ್ ಅವರ ಬಾಳಲ್ಲಿ ನೆಮ್ಮದಿನೇ ಇಲ್ಲ. ಯಾಕೆ ಹಿಂಗೆ ಅಂತ? ಫಸ್ಟ್ ಆಫ್ ಆಲ್ ಅವ್ರು ಹುಟ್ಟಿರೋ ಡೇಟ್ 16ನೇ ತಾರೀಕು. 16ನೇ ತಾರೀಕುವರೆಗೆ ಈ ಪ್ರಪಂಚದಲ್ಲಿ ಯಾರೂ ನೆಮ್ಮದಿಯಾಗಿರೋಕ್ಕೆ ಸಾಧ್ಯ ಇರಲ್ಲ. ಒಂದು ಅಂದರೆ ಸೂರ್ಯ, 6 ಅಂದರೆ ಶುಕ್ರಗ್ರಹ. ಶುಕ್ರಗ್ರಹನೂ ಸೂರ್ಯಗ್ರಹನೂ ಇಬ್ಬರು ಒಟ್ಟಿಗೆ ಇದ್ದರೆ ಚೆನ್ನಾಗಿರಲ್ಲ. ಸೂರ್ಯ ಬಂದು ಪವರ್ಫುಲ್ ಆಗಿರ್ತಾನೆ, ಶುಕ್ರ ತಾಳ್ಮೆ, ಹೆಣ್ಣಿನ ಗುಣ ಇರುತ್ತೆ, ಕೋಪ ಮತ್ತು ಹೆಣ್ಣಿನ ಗುಣ ಎರಡರಲ್ಲೂ ಇರುತ್ತೆ. ಹಾಗಾಗಿಯೇ ತುಲಾ ರಾಶಿಯಲ್ಲಿ ಸೂರ್ಯಗ್ರಹ ನೀಚತ್ವ ಪಡ್ತಾರೆ. ಹಾಗಾಗಿಯೇ ತುಂಬ ದೊಡ್ಡ ದೊಡ್ಡ ಬಿಗ್ಗೆಸ್ಟ್ ಸ್ಟಾರ್ಗಳು ಹುಟ್ಟೋದಲ್ಲಿ ಇದೇ ಡೇಟಲ್ಲಿ ಹುಟ್ಟಿರ್ತಾರೆ. ಚಾರ್ಲಿ ಚಾಂಪಿಯನ್ ಇದೇ ಡೇಟಲ್ಲಿ ಹುಟ್ಟಿರೋದು, ತುಂಬ ದೊಡ್ಡ ಸ್ಟಾರು. ಆದರೆ ಅವ್ರಿಗೆ 7 ಜನ ಹೆಂಡ್ತಿರೋ, ಸತ್ತಾಗ ಒಬ್ಬರು ಇರನಲ್ಲ. ಜಾಕಿ ಚೈನ್ ಇದೇ ಡೇಟ್ ಆಫ್ ಬರ್ತು. ಆದರೆ ಜಾಕಿ ಚೈನ್ ನೋಡಿದ್ರೆ ಮಗನ್ನ ಬಿಟ್ಟು ದೇಶನೇ ಬಿಟ್ಟು ಹೋದ್ರು. ಅವರು ಇವಾಗ ಅವ್ರು ಹಾಂಗ್ಕಾಂಗಲ್ಲಿಲ್ಲ, ಅವ್ರು ಬಂದು ಬೇರೆ ದೇಶಕ್ಕೆ ಹೋದ್ರು. ಇದೇ ಡೇಟ್ ಆಫ್ ಬರ್ತಾರೆ. 16ನೇ ತಾರೀಕು ಕುಮಾರಸ್ವಾಮಿ ಅವರು 16ನೇ ತಾರೀಕು, ಅವ್ರು ಹುಟ್ಟಿರೋದು 16ನೇ. ಅವರು ನೆಮ್ಮದಿ ಪ್ರಪಂಚದಲ್ಲಿ ಅದೃಷ್ಟನ ಇದೇ ಡೇಟ್ ಆಫ್ ಬರ್ತು, ಆದರೆ ನೆಮ್ಮದಿ ಇರಲ್ಲ. ಅದೃಷ್ಟ ಇದೇ ಡೇಟ್ ಆಫ್ ಬರ್ತಲ್ಲಿ ಇರೋದು, ನೆಮ್ಮದಿ ಇಲ್ಲ. ಈಗ ದರ್ಶನ್ ಅವ್ರಿಗೆ ಅದೃಷ್ಟ ಇದೇನು ಬಂತು, 2010ರಿಂದ ಶುರುವಾಗಿದ್ದವ್ರಿಗೆ ಕಾಟ, ಅಲ್ಲಿಂದ ಇಲ್ಲಿ ತನಕನೂ ನೆಮ್ಮದಿನೇ ಇಲ್ವಲ್ಲ? ಇಲ್ಲ, ಅವರು ಒಂಥರ ಚಾಲೆಂಜಿಂಗ್. ಪಾಪ ಅವ್ರ ತಂದೆ ಸಾವಿಂದ ಆಗಿರ್ಬೋದು, ಅವ್ರ ಲೈಫ್ ಆಗಿರ್ಬೋದು, ಆರನ್ನರ್ಧ ಅವ್ರ ಮನೆ ಹೊಡಿಬೇಕು ಅಂದಿದ್ದು, ಅವ್ರ ಮನೆ ಇರೋ ಮನೆ ಹೊಡಿಬೇಕು ಅಂದಿದ್ದು, ಅವ್ರ ತೋಟದಲ್ಲಿ ಕಿರಿಕು, ಮತ್ತು ಮ್ಯಾರೇಜ್ ಲೈಫ್ ಕಿರಿಕು, ಸಿನಿಮಾದಲ್ಲಿ ಕಿರಿಕು, ಯಾವುದು ಅವ್ರು ನೋಡಿಲ್ಲ ಹೇಳಿ. ಹೌದು, ಇದ್ರೆ ನೆಮ್ಮದಿಯಾಗಿರ್ಬೇಕಲ್ಲ. ಇದ್ರೆ ಈ ಕೇಸ್ ಮುಗಿಸ್ಕೊಬಿಟ್ರೆ ಅವ್ರು ಸೂಪರ್ ಆಗ್ಬಿಡ್ತಾರೆ. ಈ ಕೇಸ್ ಮುಗಿದ್ರೆ ಅವರು ಸೂಪರ್ ಆಗ್ತಾರಾ? ನಾನು ಹೇಳಲ್ಲ, ನಿಮ್ಮ ಬಾಯಲ್ಲಿ ಏನಿದೆ ಹೇಳಿ, ಎಲ್ಲ ಕೂತ್ರ ಕೊಡ್ತೀನಿ. ಈಗ ಗುರುಜಿ, ನಾನು ನೀವೇ ಒಂದು ಲೈವ್ ಮಾಡಿದ್ವಿ. ಹೌದು, ಆ ಲೈವಲ್ಲಿ ನೀವು ಹೇಳಿದ್ರಿ ಅವ್ರ ಮನೆ ಸರಿ ಇಲ್ಲ, ಅವ್ರ ಮನೆದು ವಾಸ್ತು ಸರಿ ಇಲ್ಲ, ಮತ್ತು ಅದು ಕಾಲುವೆ ಹತ್ರಕ್ಕೆ ಬಂದಿದೆ. ಸೊ ಹಾಗಾಗಿ ಅವ್ರು ಕಂಟಿನ್ಯೂಸ್ ಆಗಿ ಬೇರೆ ಏನಾದರೂ ಸಿಕ್ಕಾಕೊಂಡೇ ಹಾಕೊತಾರೆ ಅಂತ ಹೇಳಿದ್ರಿ ನೀವು ಅವಾಗ. ಅದು ನಿಜ ಆಯ್ತಾ ಅಂತ? ಅದು ನಾನು ಇವಾಗ ಹೇಳ್ತೀನಿ ನೋಡಿ. ಅವ್ರಿಗೆ ಶುಕ್ರ ಉಚ್ಚ ಗ್ರಹ, ನಿಮಗೆ ಗೊತ್ತಿಲ್ಲ. 6ನೇ ಅವ್ರಿಗೆ ಲಗ್ನಾಧಿಪತಿ ಶುಕ್ರ ಉಚ್ಚ ಇರೋರು ಯಾವತ್ತೂ ನೆಮ್ಮದಿ ಇರೋಕ್ಕೆ ಸಾಧ್ಯ ಇರಲ್ಲ ಹೆಣ್ಮಕ್ಳಿಂದ. ಇವರೊಬ್ಬರೇ ಅಲ್ಲ, ನಮ್ಮ ಕರ್ನಾಟಕದಲ್ಲಿ CM ಕೂಡ ಬರ್ತಾರದಲ್ಲಿ, ಇನ್ನೂ ಕೇಸ್ ಇದೆ ಅವ್ರ ಮೇಲೆ. ಇದೇ ಥರದ ಹೆಣ್ಮಕ್ಳ ಕೇಸೇ ಇದೆ. ಉಚ್ಚ ಶುಕ್ರ ಯಾರಿಗೂ ಇರಬಾರ್ದು. ನಾನು ಮನೇಲಿ ಒಂದು ಜಾತಕ ಹೇಳಿದೆ, ಒಂದು ಹುಡುಗಿ ಉಚ್ಚ ಶುಕ್ರ ಇದ್ದರೆ ಒಂದು ಮಂಕ್ರಿ ಕೇಸ್ ಹಾಕ್ಸ್ಕೊತಾರೆ. ಉಚ್ಚ ಶುಕ್ರ ಇದ್ರೆ ಕೇಸ್ ಎಲ್ಲರಿಗೂ. ಈ ಪ್ರಪಂಚದಲ್ಲಿ ನೋಡ್ರಿ, ಈ ಪ್ರಪಂಚದಲ್ಲೇ ದೇವರೇ ಸತ್ಯವಾಗಿರೋಕ್ಕಾಗಲ್ಲ. ಈ ಭೂಮಿ ಮೇಲೆ ಮನುಷ್ಯಂತೂ ಯಾವುದೇ ಕಾರಣಕ್ಕೆ ಇರೋಕ್ಕಲ್ಲ. ಎಲ್ಲರೂ ಸಿಗಾಕಿನವರೆಗೂ ಕೂಡ ಅವರು ಹೀರೋನೇ, ಸಿಗಾಕಿದ್ಮೇಲೆ ಎಲ್ಲ ಜೀರೋನೇ. ಈ ಜೀವನದಲ್ಲಿ ಎಲ್ಲರ ಮನಸ್ಸಲ್ಲೂ ಉಳುಕಿದ್ದೇ ಇರುತ್ತೆ. ಯಾಕಂದರೆ ಕಣ್ಣು ಎಷ್ಟಿರೋ ದೂರ ನೋಡುತ್ತೋ ಅಷ್ಟು ದೂರ ಆಸೆ ಇದ್ದೇ ಇರುತ್ತೆ. ಆಸೆ ಇಲ್ಲದ ಮೇಲೆ ಈ ಪ್ರಪಂಚ ಸೃಷ್ಟಿನೇ ಆಗಲ್ಲ. ಹಾಗಾಗಿ ಅವ್ರಿಗೆ ಶುಕ್ರ ಹುಚ್ಚಿನಾಗಿರೋದು ಇದೊಂದು ಪ್ರಾಬ್ಲಮ್ಮು. ಅವರ ಜಾತಕದಲ್ಲಿ ಏನಾಗುತ್ತೆ ಅಂದರೆ, ಗುರು ಅವ್ರ ಫಸ್ಟ್ ಆಫ್ ಆಲ್ ಅವ್ರ ಹೆಸರು ಚೆನ್ನಾಗಿಲ್ಲ. ದರ್ಶನ ಹೆಸರು ಬಂದು ಬಾಸ್ ನೇಮ್ ಚಾಲೆಂಜಿಂಗ್ ಚೆನ್ನಾಗಿಲ್ಲ. ಚಾಲೆಂಜಿಂಗ್ ಸ್ಟಾರ್ ಚೆನ್ನಾಗಿಲ್ಲ. ಅದು ಎಲ್ಲೆಲ್ಲಿ ಬರುತ್ತೆ ಒಳ್ಳೇದು. ಫಸ್ಟ್ ಆಫ್ ಆಲ್ RR ನಗರ ವಾಸ್ತು ಇಲ್ಲ. RR ನಗರ ಹೋದವ್ರಿಗೆಲ್ಲ ಕೇಸ್ ಹಾಕ್ಸ್ಕೊತಾರೆ. ಅಲ್ಲಿರೋ MLA ಮೇಲೆ ಕೇಸ್ ಇದ್ದಾವೆ, ನಂಬರ್ 1 ಆಕ್ಟರ್ಸ್ ಮೇಲೆ ಕೇಸ್ ಇದ್ದಾವೆ, ಮತ್ತು ಎಲ್ಲ ಥರದ್ದು ಅನಾಹುತ ಕೇಸ್ಗಳು ಅಲ್ಲೇ ಇರೋದು. ತುಂಬ ನೆಗೆಟಿವ್ ಕೇಸ್. ಯಾವಾಗಲೂ ಮಾಲೆ ಬೆಂಕಿ ಬೀಳುತ್ತೆ. RR ನಗರದಲ್ಲಿ ವಾಸ್ತು ಇಲ್ಲ. ಅದು ತುಂಬ ಕಾಸ್ಟ್ಲಿಯರೇ. ಬೆಂಗಳೂರಿಗೆ ಅದೇನೆ, ಅಲ್ಲಿ ನೆಮ್ಮದಿ ಇರಲ್ಲ. ಅಲ್ಲಿ ಹೋದ್ಮೇಲೆ ತುಂಬ ಜನ ಡೈವರ್ಸ್ ಆಗುತ್ತೆ, ಬೇರೆದವ್ರಿಗೆ ಕಿರಿಕಾಗುತ್ತೆ, ತಲೆನೋವಾಗುತ್ತೆ. ಅಲ್ಲಿ ಹೋದ್ಮೇಲೆ ಒಂದು ಕೇಸ್ ಬಿದ್ದೇ ಬೀಳುತ್ತೆ. ದರ್ಶನ್ ಅವ್ರಿಗೆ ಯಾಕೆ ಇಷ್ಟೊಂದು ಶತ್ರುಗ್ರಹ ಆಗಿರೋದ್ರಿಂದ, ಅವರು ವೃಷಭ ಲಗ್ನಕ್ಕೆ ಶುಕ್ರ ಗ್ರಹ ಕೆಟ್ಟವನು. ಹಾಗಾಗಿನೇ ಶುಕ್ರ ಗ್ರಹನ ಬಲವಾಗಿದ್ದಾನೆ. ವೃಷಭ ಲಗ್ನಕ್ಕೆ ಗುರು ಕೆಟ್ಟವನು. ಗುರು ಜೊತೆಗೆ ಕೇತು ಇದ್ದಾನೆ, 12ನೇ ಕಾರಕ. ಇವ್ರಿಗೆ 10ನೇ ತಿಂಗಳಲ್ಲಿ ರಾಹು ದಶೆ, ಗುರು ದಶೆ ರಾಹು ಭುಕ್ತಿ ನಡೀತಿದೆ. 10ನೇ ತಿಂಗಳಿಂದ ಗುರು ದಶೆ ರಾಹು ಭುಕ್ತಿ ನಡೀತಿದೆ. ಆ ಭುಕ್ತಿ ಏನಾಗುತ್ತೆ, ರಾಹು 6ನೇ ಮನೆಯಿದ್ದಾನೆ. ಇರೋ ಬರೋರೆಲ್ಲ ಶತ್ರುಗಳು ಬರ್ತಾರೆ ಅವ್ರಿಗೆ. 6ನೇ ಮನೆ ಶತ್ರು, 12ನೇ ಮನೆ ರೋಗದನು, ಸತ್ತೋಗುವಷ್ಟು ಕಷ್ಟಗಳು ಬರುತ್ತೆ ಅಂತ ಹೇಳ್ತೀವಿ ಜ್ಯೋತಿಷ್ಯದಲ್ಲಿ. ಇದು ಮುಗಿಯೋಕ್ಕೆ ಟೈಮು 2027 ಆಗುತ್ತೆ. 27ನೇ ತಾರೀಕುವರೆಗೂ ಅವ್ರು ಹುಷಾರಾಗಿರ್ಬೇಕು. ಇದು 10ನೇ ತಿಂಗಳು 28ನೇ ತಾರೀಕಿಂದ ಅವರ ಜಾಗದಲ್ಲಿ 2024 10ನೇ ತಿಂಗಳಿಂದ 23/3/2027ವರೆಗೂ ಅವ್ರಿಗೆ ನರಕ ಇದೆ. 100% ದರ್ಶನ್ ಅವ್ರಿಗೆ ನರಕ ಇದೆ. ಅಂದ್ರೆ ಅಲ್ಲಿ ತನಕ ದರ್ಶನ್ ಅವ್ರು ರಿಲೀಸ್ ಆಗಲ್ಲ, ಜೈಲಿಂದ ರಿಲೀಸ್ ಆದ್ರೂ ನೆಮ್ಮದಿ ಇಲ್ಲ. 100% ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗುತ್ತೆ ರಿಲೀಸ್ ಆದರೆ. ಬರ್ದಿಟ್ಟು ಕೇಳಿ ದರ್ಶನ್ ಅವರು ಅಲ್ಲಿಂದ ಆಚೆಗೆ, ದಯವಿಟ್ಟು ಹೇಳ್ತೀನಿ ಕೇಳಿ, ಅಲ್ಲಿಂದ ಆಚೆಗೆ ತುಂಬ ಜನ ನನಗೆಲ್ಲ ಗೊತ್ತಿರೋರೆಲ್ಲ ಹೇಳ್ತಾರೆ ಕಷ್ಟ, ಬರೋದೇ ಕಷ್ಟ, ಶಿಕ್ಷೆ ಆಗುತ್ತೆ ಅಂತ ಹೇಳ್ತಾರೆ. ನಂಗೆ ಗೊತ್ತಿಲ್ಲ. ಆದರೂ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ, ದರ್ಶನ್ ಅವರು 2023 ಮೇಲೆ ಪಕ್ಕ ರಾಜಕಾರಣಿ ಆಗ್ತಾರೆ. ಇಲ್ಲಿ ತುಂಬ ಜನ ಹೀರೋಗಳು ಈ ನಡುವೆ ನಾನು ಹೀರೋ ಆಗಬೇಕು ಅಂತ ಬಂದಿದ್ದಾರೆ, ರಾಜಕಾರಣಿ ಆಗಬೇಕು ಅಂತ. ಯಾವುದೂ ಕಾರಣಕ್ಕೂ ಆಗಲ್ಲ.
ದರ್ಶನ್ ಅವ್ರಿಗೆ ಜ್ಞಾನೋದಯ ಆಗಿ ರಾಜಕೀಯಕ್ಕೆ ಬರಬೇಕು ಅವ್ರು 100%. ರಾಜಕೀಯಕ್ಕೆ ಬಂದರೆ ತುಂಬ ಒಳ್ಳೇದು. ಇವತ್ತಿನ ಕಾಲದಲ್ಲಿ ನೇಮ್ ಜೊತೆಗೆ ಪವರ್ ಬೇಕು. ನೇಮ್ ಒಂದೇ ಸಕ್ಸಸ್ ಆಗಲ್ಲ. ದರ್ಶನ್ ಅವರು ಪಕ್ಕ CM ಆಗ್ತಾರೆ ಹಂಗಾದ್ರೆ. CM ಬೇಕಲ್ಲ, ಪವರ್ ಬೇಕು. ನಮ್ಗೆ ಯಾಕೆ ಬೇಕು, ನಮ್ಗೆ ಯಾಕೆ ಬೇಕು ಅಂತಾರಲ್ಲ, ಅಂಬರೀಷ್ ಅವ್ರು ಹೇಳ್ತಾರೆ ಪಾಪ, ನಿಮ್ಗೆ ಯಾಕಲ್ಲ ಬೇಕು ಆ ಥರ ರಾಜಕಾರಣಿ ಆಗ್ತಾರೆ ಅಂತ ಹೇಳೋಣ. ಗೆಲ್ಲಿ ಭಾಳ ವಿಶೇಷ. ನಮ್ಮ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನಷ್ಟು ಈಜಾಗಿ CM ಆಗಿ ಯಾರು ಆಗಲ್ಲ. ಅವ್ರು ಸಖತ್ ಈಜಾಗಿದ್ದಾರೆ. ಹಾಗಾಗಿ 100% ಅಂಬರೀಷ್ ಅವರು ಏನು ಒದ್ದಾಡಿದ್ರು ಆಗಲ್ಲ. ಇವರು ಒಂದು ತಪ್ಪು ಮಾಡಿದ್ದು ದರ್ಶನ್ ಅವರು, ಇವ್ರಿಗೆ ಕ್ಯಾನ್ವಾಸ್ ಮಾಡಿದ್ರು. ಅದು ಅರ್ಧ ಒಳ್ಳೇದು ಅರ್ಧ ಕೆಟ್ಟದ್ದು. ಏನೇಳಿ ಸ್ಟ್ರೈಟ್ ಆಗಿ ಇವರು ಎಲೆಕ್ಷನ್ಗೆ ಬರಬೇಕು. ಅದು ತುಂಬ ಒಳ್ಳೇದು. ಸಿನಿಮಾ ಇವ್ರಿಗೆ ಸಕ್ಸಸ್ ಕೊಡುತ್ತೆ. ಇವ್ರು ಪಕ್ಕ ರಾಜಕಾರಣಿ ಆಗಬೇಕು, ಸಖತ್ ರಾಜಕಾರಣಿ ಆಗಬೇಕು, ಭಾಳ ವಿಶೇಷವಾದ ರಾಜಕಾರಣಿ ಆಗಬೇಕು, ತುಂಬ ದೊಡ್ಡ ರಾಜಕಾರಣಿ ಆಗ್ಬೋದು. ಭಾಳ ಮಿರಾಕಲ್ ರಾಜಕಾರಣಿ ಆಗ್ತಾರೆ, ಪಕ್ಕ ಆಗ್ತಾರೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.